ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವಂತೂ ತುಂಬ ಚೆನ್ನಾಗಿದ್ದೀವಿ. ಸೊ ಬನ್ನಿ, ಇವತ್ತು ನಾವು ಕೋಟಿಲಿಂಗಾಗೆ ಹೋಗೋಣ. ಬೆಳಗ್ಗೆ ಇವಾಗ 11:30 ಆಗಿದೆ. ಸೊ ಇವಾಗ ಬಿಟ್ಟಿದ್ದೀವಿ. ಫಸ್ಟು 2-3 ಇಯರ್ಸ್ ಬ್ಯಾಕ್ ಹೋಗಿದ್ವಿ, ನಾನು ಮತ್ತು ಮಂಜು ಮಾತ್ರ ಹೋಗಿದ್ವಿ. ಬಟ್ ಇವಾಗ ಮಿನಿನೂ ಇದ್ದಾಳೆ, ಎಲ್ಲರೂ ಹೋಗ್ತಾ ಇದ್ದೀವಿ. ಆನ್ ದಿ ವೇ ಅಲ್ಲಿ ಅಕ್ಕ ಅವ್ರ ಮನೆಯೂ ಬರುತ್ತೆ. ಸೊ ಅಲ್ಲಿ ಹೋಗೋಣ ಅಂತ ಪ್ಲ್ಯಾನ್ ಇದೆ. ನೋಡೋಣ ಎಲ್ಲಿಗೆ ಹೋಗ್ತೀವಿ ಏನು ಅನ್ನೋದು. ವಿಡಿಯೋನ ಪೂರ್ತಿ ನೋಡಿ. ಲೊಕೇಶನ್ ಆನ್ ಮಾಡಿಕೊಂಡು ಹೋಗ್ತಾ ಇದ್ವಿ, ಬಟ್ ಆದರೆ ಅದು ಹಳ್ಳಿ ಒಳಗಡೆಯಿಂದ ಹೋಗೋ ಥರ ಶಾರ್ಟ್ಕಟ್ಟಲ್ಲಿ ತೋರಿಸ್ಬಿಡ್ತು. ಸೊ ಹೋಗೋಕೆ ಸ್ವಲ್ಪ ಕಷ್ಟ ಆಯಿತು, ಬಟ್ ಬರೋವಾಗ ರೋಡ್ ತುಂಬ ಚೆನ್ನಾಗಿತ್ತು. ಮೇನ್ ರೋಡಲ್ಲಿ ಬಂದಿದ್ದಕ್ಕೆ ಸ್ವಲ್ಪ ಈಸಿ ಆಯ್ತು ಅಂತಲೇ ಹೇಳ್ಬೋದು. ನೋಡ್ತಾ ಇರ್ಬೋದು, ಸಾಂಗವಿಗೆ ಬೇರೆ ನಾವು ಹೋದಾಗ ಸ್ಯಾಟರ್ಡೆ, ಅವಳಿಗೆ ಸ್ಯಾಟರ್ಡೇನೂ ವರ್ಕ್ ಇರುತ್ತೆ. ಆದರೆ ವರ್ಕ್ ಫ್ರಮ್ ಹೋಮ್ ತೊಗೊಂಡಿದ್ಲು, ಅದಕ್ಕೆ ಕಾರಲ್ಲೇ ವರ್ಕ್ ಮಾಡ್ತಾಯಿದ್ಲು. ಮಿನಿ ಮಲ್ಕೊಬಿಟ್ಟಿದ್ದಾಳೆ ನನ್ನ ಹತ್ರ ಬಂದು. ನಾವು ಹೋದಾಗ ಜನ ಸ್ವಲ್ಪ ಜಾಸ್ತಿ ಇದ್ದರು. ಫಸ್ಟ್ ಟೈಮ್ ಮಿನಿ ಅಷ್ಟು ಜನ ನೋಡಿದಾಗೆ ಸ್ವಲ್ಪ ಕ್ರ್ಯಾಂಕಿ ಆದಳು. ದೇವಸ್ಥಾನದಲ್ಲಿ ದೇವ್ರನ್ನ ದರ್ಶನ ಆಗುತ್ತೋ ಇಲ್ವೋ ಅಂತ ಅಂದ್ಕೊಂಬಿಟ್ಟೆ. ತುಂಬ ಅಳ್ತಾ ಇದ್ಲು ಅವಾಗ ಪಾಪ ಅವಳು. ತುಂಬ ಜನ ಇದ್ರಲ್ವ, ಅದಕ್ಕೆ ಹೇಗಪ್ಪ ಮಾಡೋದು, ದರ್ಶನ ಆಗುತ್ತೋ ಇಲ್ವೋ ಅಂತೆಲ್ಲ ಅಂದ್ಕೊಂಡೆ. ಬಟ್ ಹಿಂದೆ ಈ ಥರ ಬರೋವಾಗ ದೇವ್ರ ದರ್ಶನನೂ ಚೆನ್ನಾಗಿ ಆಯಿತು ಅವತ್ತು. ಮಂಜು ಅವ್ರಿಗಂತೂ ಚೆನ್ನಾಗಿ ಹೊಡೆದ್ಬಿಟ್ಲು ಅವಳು, ಕೈಯಲ್ಲಿ ಹಿಂಗೆ ಹಾಕ್ಬಿಟ್ಲು, ನನ್ನೆಲ್ಲ ಎತ್ಕೊಂಡು ಹೋಗ್ತಾ ಇದ್ದೀರಾ ಅಂತ. ಅಷ್ಟು ಕ್ರ್ಯಾಂಕಿ ಆಗಿಬಿಟ್ಟಿದ್ಲು ಅವತ್ತು. ಎಲ್ಲಾದರೂ ಒಂದು ಹತ್ರ ಸ್ಟಾಪ್ ಮಾಡಿದ್ರೆ ಸಾಕು, ಮತ್ತೆ ಅಳಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ಲು. ಮಂಜು ಅಂತೂ ಎತ್ಕೊಂಡು ಓಡ್ತಾಯಿದ್ರು. ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಇದು, ಎಲ್ಲಾದರೂ ಹೋದರೆ ಮಕ್ಳ ಹತ್ರ ಹೇಗಿರುತ್ತೆ ಅನ್ನೋದು. ಬಟ್ ಅಂತೂ ತುಂಬ ಕಷ್ಟ ಇದೆ ಮಕ್ಕಳನ್ನ ಎಲ್ಲಾದರೂ ಎತ್ಕೊಂಡು ಹೋದರೆ. ಜನ ನೋಡಿ ಅಳ್ತಾರೆ, ಇಲ್ಲ ನಿದ್ದೆ ಬಂದಾಗ ಅಳ್ತಾರೆ, ಇಲ್ಲಾಂದರೆ ಹೊಟ್ಟೆ ಹಸಿ ಹೋಗಿ ಅಳ್ತಾರೆ. ಫೀಡಿಂಗ್ ಮಾಡೋ ಮದರ್ಸ್ಗಂತೂ ತುಂಬಾ ಕಷ್ಟ ನಿಜವಾಗ್ಲೂ. ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ನಾನು ಮಾಡಿದ್ದು. ಅಲ್ಲೇ ನೀವು ನಂಬ್ತಿರೋ ಬಿಡ್ತಿರೋ ಅಲ್ಲೇ ಕುತ್ಕೊಂಡು ನಾನು ಹಾಲು ಕುಡಿಸಿದ್ದೀನಿ. ಸೊ ಇದನ್ನೆಲ್ಲ ಕೇರ್ ಮಾಡಬಾರ್ದು, ಮಗು ಹಾಲು ಕುಡಿಯೋದು ಮುಖ್ಯ ಅಲ್ವಾ. ಅದಕ್ಕೆ ನಾನು ಅಲ್ಲೇ ಕುದಿಸಿ ಹಾಲು ಕುಡಿಸ್ದೆ. ಮಂಜು ಅಂತೂ ಎತ್ಕೊಂಡು ಓಡ್ತಾನೆ ಇದ್ದರು. ಅವರು ಫಸ್ಟ್ ಟೈಮ್ ನೋಡ್ತಾ ಇರೋದಂತೆ, ನಾನು ಇವಾಗ ಸೆಕೆಂಡ್ ಟೈಮ್ ಬಂದಿರೋದು. ನೋಡಿ ಸಾಂಗವಿ, ನೀನು ಫಸ್ಟ್ ಟೈಮಾ? ಇಲ್ಲ, ಸೆಕೆಂಡ್ ಟೈಮ್. ನಾನು ಥರ್ಡ್ ಟೈಮ್ ಅನ್ಸುತ್ತೆ. ಸ್ಕೂಲಲ್ಲೂ ಬಂದಿದ್ದೆ. ಸರಿ, ನಾನು ಮಂಜು ಒಂದ್ಸರಿ ಬಂದಿದ್ವಿ. ಇಲ್ಲಿ ಇದು ಫುಲ್ ವ್ಯೂ ಬರಲ್ಲ. ಫುಲ್ ಖುಷಿ ಇವಾಗ, ಫುಲ್ ಆಕ್ಟಿವ್ ಆಗ್ಬಿಟ್ಟು. ನಾವು ಸಮ್ಮರಲ್ಲಿ ಹೋಗಿದ್ವಿ, ಸಿಕ್ಕಾಪಟ್ಟೆ ಬಿಸಿಲಿತ್ತಂತಲೇ ಹೇಳ್ಬೋದು. ಇಲ್ಲಿ ವೈಟ್ ಕಲರ್ ಹಾಕಿದ್ದಾರೆ ಗೊತ್ತಾ ಪೇಂಟು. ಸೊ ಅದ್ರ ಮೇಲೆ ನಾವು ನಡ್ಕೊಂಡು ಹೋದರೆ ಸ್ವಲ್ಪ ಕೂಲಾಗಿತ್ತು. ಬಟ್ ನಾರ್ಮಲ್ ಬಂಡೆ ಇರುತ್ತಲ್ಲ, ಅದ್ರ ಮೇಲೆ ಹೋದ್ರೆ ಅಂತೂ ಕಾಲು ಇಡೋಕೆ ಆಗ್ತಾ ಇರಲಿಲ್ಲ. ಫುಲ್ ಸುಡ್ತಾ ಇತ್ತು, ಅಷ್ಟೊಂದು ಬಿಸಿ ಇತ್ತಂತಲೇ ಹೇಳ್ಬೋದು.
ತುಂಬ ಹಿಂಸೆ ಕೊಟ್ಬಿಟ್ಲು ದೇವಸ್ಥಾನದಲ್ಲಿ ಇರಲೇ ಇರಲಿಲ್ಲ ಅಲ್ಲಿ ನೋಡಿ. ಹೆಂಗ್ ಹತ್ತಿದ್ದು ಮಿನಿ? ಹಾ ಹೆಂಗ್ ಹತ್ತಿದ್ದು? ಮಂಜುನ ಗುದ್ದುಬಿಟ್ಲು ಇಟ್ಕೊಂಡು ಗಡ್ಡನೆಲ್ಲ ಕಿತ್ಬಿಟ್ಟು ಕೈಯಲ್ಲೇ ಹೊಡಿತಾ ಇದ್ಲು 2 ಕೈಯಲ್ಲಿ. ಗುದ್ಬಿಟ್ಲು. ಸೊ ಅಲ್ಲಿಂದ ಓಡಿ ಬಂದು ಕಾರ್ ಒಳಗಡೆ ಬರೋವರೆಗೂ ಅವಳಿಗೆ ನೆಮ್ಮದಿ ಇಲ್ಲ. ಅಲ್ಲಿಂದ ಹಂಗೆ ಹೇಳ್ತಾನೆ ಇದ್ಲು. ತುಂಬಾ ಕ್ರೌಡ್ ಇತ್ತು ಇವತ್ತು, ತುಂಬಾ ಜನ ಇದ್ರು. ಸೊ ಎಲ್ಲ ಮುಗಿಸ್ಕೊಂಡು ಇವಾಗ ಹೋಗ್ತಾ ಇದೀವಿ. ನಮ್ಮ ಪಪ್ಪ ಅಂತೂ ಮುಖಕ್ಕೆ ಬರ್ತಾ ಇದೆ ನೋಡಿ. ಎಸಿ ಇಲ್ಲ, ಮೇಲೆ ಎತ್ಬಿಟ್ಟಿದ್ದೀನಿ. ಅದು ಇಲ್ಲ, ಮೇಲೆ ಎತ್ಬಿಟ್ಟಿದ್ದೀನಿ ನೋಡು, ಬರ್ತಾ ಇಲ್ಲ. ಈಗ ಅಕ್ಕ ಮನೆಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್ ಇವಾಗ 6:30 ಆಗಿಬಿಟ್ಟಿದೆ ಟೈಮು. ಅಲ್ಲಿಗೆ ಹೋಗೋಷ್ಟರಲ್ಲಿ 7:30 ಆಗಿತ್ತು. ಅದಕ್ಕೆ ಅಕ್ಕ ಮನೆಗೆ ಹೋಗ್ತಾ ಇದ್ವಿ. ನೋಡೋಣ ಹೇಗೆ ಮಕ್ಕಳೆಲ್ಲ ರಿಯಾಕ್ಟ್ ಮಾಡ್ತಾರೆ ಅಂತ. ಫಸ್ಟ್ ಟೈಮ್ ಅವರು ನೋಡ್ತಾ ಇರೋದು ಮಿನಿನ. ಮಿನಿ, ನಾನು ಅಲ್ಲಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ವೀಡಿಯೋಗೆ, ನೀನು ಕಿಚ್ಚಬಾರ್ದು. ಸೊ ಇವಾಗ ಹೋಗ್ತಾ ಇದ್ದೀವಿ, ಬನ್ನಿ ಯಾವ ಥರ ರಿಯಾಕ್ಟ್ ಮಾಡ್ತಾರೆ ನೋಡೋಣ ಮಕ್ಕಳನ್ನ. ಫಸ್ಟ್ ಟೈಮ್ ಅಲ್ವಾ? ನೋಡಿಲ್ಲ ಎಷ್ಟು ಜನ. ಒಂದೇ ಸತಿ ಕ್ರಾಕ್ಸ್ ಗಡಿಯಲ್ಲಿ ಹೋಗೋಣ, ಗಡಿಯಲ್ಲಿ ಹೋಗೋಣಮ್ಮ, ಗಡಿಯಲ್ಲಿ ಹೋಗೋಣ. ಅಲ್ಲಿ ನೋಡಲ್ಲಿ ಆಡ್ಬೇಕು ನೋಡೋದು ಕೈದು. ಹೇಳು ಹಾಯ್ ಫ್ರೆಂಡ್ಸ್ ಅನ್ನೋದಕ್ಕೆ. ಹಾಯ್ ಫ್ರೆಂಡ್ಸ್ ಹೌ ಯು ಗೈಸ್. ನೋಡಿ ನಮ್ಮ ಬೊಬ್ಲುನೇ ಓಪನ್ ಮಾಡೋಂಗಿದ್ದಾನೆ ಅವನೇ. ಹೌದೌದು, ಎಲ್ಲರೂ ಮಾಡ್ತಾರೆ. ವಾವ್, ಚೆನ್ನಾಗಿದೆ. ಮೈ ಗಾಡ್, ವಾಟ್ ಇಸ್ ದಿಸ್ ಗಾರ್ಡನ್? ಆದರೂ ಇರ್ತಾ ಇಲ್ಲ ಇವಾಗ ಸಮ್ಮರ್ಗೆ ಅಲ್ವಾ ಅಂತ. ಚೆನ್ನಾಗಿರಲ್ಲ? ಹಾಂ, ಅಕ್ಕ ಅವಾಗ ಹಾಕ್ಸ್ದಂಗಿದ್ರಲ್ಲ ಅಕ್ಕ, ಅವಾಗ ಅದು ಹಾಕ್ಸ್ದಂಗಿದ್ರಲ್ಲ. ಬಬಲ್ಸ್ ಬಂದ್ಬಿಡ್ತಲ್ವಾ ಹುಟ್ಟಿಯನ್ನ ಸಿಕ್ಕಿದ್ರಂತೆ. ಸಾಯಂಕಾಲ ಏನಪ್ಪ ಹಿಂಗ್ ಮಾಡಿದೆ ಅಂದ್ರೆ ಏನೋ ಬಿದ್ದಿತ್ತು.
ಮುಸರಿ ತೋರಿಸ್ತೀಯ ಒಂಥರ ತೋರಿಸ್ಬೇಕಲ್ಲ, ತೋರಿಸೋದಲ್ಲ ಅದಕ್ಕೋಸ್ಕರ. ಮಂಜು ಅವರೆಲ್ಲ ಮಕ ಮುಚ್ಕೊಂತ ಇದ್ದಾರೆ ತಗೊಂಡೋದ್ರೆ. ಅಡಿಗೆ ಮೇಲೆ ಅದ್ವಾನ ಇಲ್ಲ ಚೆನ್ನಾಗಿ. ಏಯ್ ರಿಯಾಕ್ಷನ್ ಇರುತ್ತೆ ನೋಡು, ಬಾಯಲ್ಲೇ ರಿಯಾಕ್ಷನ್ ಕೊಡ್ತಾನೆ ಅವನು. ನಮ್ಮ ದೇವಸ್ಥಾನದಲ್ಲಿ ಹುಡುಗಿ ಸೈಟ್ ಹೊಡಿಯೋದೇ ಒಂದು ಕೆಲಸ ಅಲ್ಲ. ಪೊಲೀಸ್ ಅಂಟಿಗೆ ಬಿಟ್ಟಿರಲ್ಲ ಅವಳು. ಇಲ್ಲ 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 ಈಗ ಮಮ್ಮಿ ಕೊಡ್ತಾರೆ. ಬಾಯ್ 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 ಬಾಯ್. ಕಡ್ಡಿ ಹಾಕೊಳ್ಳೋ ನೀನು ಫಸ್ಟು. ಬಾಯ್ ಬಾಯ್ ಬಿಡ್ರ ಬಿಡ್ರ ಬಿಡ್ರ. ಐಫೈ ಅವನು ಅಲ್ಲಿ ಪಾಪ ಎಲ್ಲಿ ಎಲ್ಲಿ ಬಂಗಾರಿ ಬಂಗಾರ ಚಿಕ್ಕೋನ ಎಲ್ಲ ಅವನು ಓಯ್ ಪ್ರದಕ್ಷಿಣೆ ಆಗ್ತಿದ್ದಾರೆ. ಪ್ರದಕ್ಷಿಣೆ